like, share, subscribe and press the bell icon for Unchi Awaz India. वोट चोर, वोट चोर, वोट चोर, वोट चोर, वोट चोर, वोट चोरी हो रही है। इलेक्शन कमीशन वोट चोरी में इन्वॉल्व। वोट चोर, वोट चोर, वोट चोर, वोट चोर, वोट चोर, वोट चोर, वोट चोर। जागो मेरे भैया आया, वोट चोर, वोट चोर, जागो मेरे भैया आया। वोट चोर, वोट चोर, बच के रहना दद्दा आया। वोट चोर, वोट चोर, बच के रहना दद्दा आया। वोट चोर, वोट चोर, बेईमानी की कैची लाया। चोर, वोट चोर, बेईमानी की कैची लाया। वोट चोर, वोट चोर, तेरा उड़ाने आया। चोर, वोट चोर, तेरा उड़ाने आया। वोट चोर, वोट चोर। वोटर लिस्ट से तेरा नाम गायब करेगा, तेरी जगह कोई फर्जी वोट करेगा। चोरी से वोटर्स के अधिकार छीनेगा, करके वोट चोरी सीना चोरी वो करेगा। चुनावी मौसम में राजा बेईमानी की ताल पे नाचा, सफेद दाढ़ी में काला 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 मुंह। इलेक्शन चोरी आयोग हुआ उससे बड़ा सीना जोर। It's interestingly, they haven't denied the information. They haven't said the voter lists that Rahul Gandhi is talking about are wrong. They're saying, will you do it under oath? Why don't you say they're wrong? Because you know the truth. And you know that you've done this across the country. इलेक्शन चोरी आयोग जैसा मोहरा ना मिलेगा, जैसा साहब बोलेगा वो वैसा ही करेगा। लोकतंत्र की सरेआम वो हत्या करेगा, देश के संविधान की धज्जियां करेगा। जनता की पहचान क्या, वोटिंग का अधिकार क्या, गरीबों का वो वोट चुराए, राजा ही बन बैठा चोर। ये वोट चोर रे। ಸುಸ್ವಾಗತ ಮಾಡ್ತಿದ್ದೇವೆ। नाजरीन, ऊंची आवाज़ इंडिया में आपका इस्तकबाल है। मैं हूं आपका मेज़बान इब्राहिम नफीस। जब से वोट चोरी मामले को लेकर कांग्रेस के राहुल गांधी की जानिब से तहरीक का आगाज़ किया गया, इस तहरीक में रोज़ाना शिद्दत पैदा होती जा रही है। शहर बेंगलोर के मुख्तलिफ़ इलाक़ों में मुख्तलिफ़ MLAs की जानिब से रोज़ाना इस पर एक सिग्नेचर कैंपेनिंग चल रही है। आज रियासती वज़ीर KJ जॉर्ज की जानिब से हल्का सरवगना नगर में इसी तरह की एक तहरीक चलाई गई और वोट चोरी के ख़िलाफ़ मुस्तकिल एक तहरीक में शिद्दत पैदा करने की कोशिश की गई। चलिए इस खुसूस में जानते हैं क्या हुई हैं बातें इस खुसूसी रिपोर्ट में। ಇವತ್ತು ತಮಗೆ ಗೊತ್ತಿದೆ, ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ, ಪಂಡಿತ್ ಜವಾಹರ್ಲಾಲ್ ನೆಹರೂರ ನಾಯಕತ್ವದಲ್ಲಿ, ಅಬ್ದುಲ್ ಕಲಾಂ ಆಜಾದ್ ಅವರ ನಾಯಕತ್ವದಲ್ಲಿ ಸಾಕಷ್ಟು ಜನ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಕೊಟ್ಟು ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯದ ಉದ್ದೇಶ ಏನಂತ ಹೇಳ್ಬಿಟ್ರೆ, ನಮ್ಮಲ್ಲಿ ಯಾರು ಭೇದ ಭಾವ ಇಲ್ಲ, ಎಲ್ಲರೂ ಸಮಾನರು. ಅದರಲ್ಲಿ ಮಹಿಳೆಯರಿಗೆ ಸಮೇತ ಮತದ ಹಕ್ಕು ಕೊಡುವ ಮೂಲಕ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಮೂಲಕ ಇವತ್ತು ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಡುವಂಥ ಒಂದು ಸಂವಿಧಾನ ನಮಗಿದೆ. ಇವತ್ತು ನಮಗೇನು ಚಿಂತೆ ಇಲ್ಲ, ಜನ ಓಟ್ ಕೊಡಲಿ, ಯಾರು ಬೇಕಾದ್ರೆ ಅಧಿಕಾರಕ್ಕೆ ಬರಲಿ, ನಾವೇ ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರಬೇಕಂತ ನಮಗಿಲ್ಲ. ಜನರ ಒಂದು ಅಭಿಪ್ರಾಯ ಏನಿದೆ ಅದಕ್ಕೆ ನಾವು ತಲೆ ಬಾಗ್ತೀವಿ. ತಮಗೆಲ್ಲ ಗೊತ್ತಿದೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೋಸ್ಕರವಾಗಿಲ್ಲ. ನಾವು ಜನ ಕೊಟ್ಟರೆ ಅಧಿಕಾರಕ್ಕೆ ಬರ್ತೀವಿ, ಜನ ಕೊಡದಿದ್ದ ಅಧಿಕಾರಕ್ಕೆ ಬರೋದಿಲ್ಲ. ಆದರೆ ಇವತ್ತು 2014 ಇಸ್ವಿಯಲ್ಲಿ ಏನು ಮೋಡಿಯವರು ಪ್ರಧಾನಿ ಆದರೂ ನಾವೇನು ಅವ್ರನ್ನ ವಿರೋಧ ಮಾಡಲಿಲ್ಲ. ಅವರು ಏನೆಲ್ಲೋ ಭರವಸೆ ಕೊಟ್ಟಿದ್ರು, ಎಲ್ಲ ಗುಜರಾತ್ ಮಾಡಲು ಅಂತ ಹೇಳ್ಬಿಟ್ಟು ಸಾಕಷ್ಟು ನಮ್ಮ ಅದಕ್ಕೆ ಪ್ರಚಾರವನ್ನು ಕೊಟ್ಟಿದ್ರು. ಆದರೆ ಇವತ್ತು ಸುಮಾರು 11 ವರ್ಷ ಆಗಿದೆ. ಈ 11 ವರ್ಷದಲ್ಲಿ ಏನು ಮಾಡಿದ್ದಾರೆ ಎಂಬುದಾಗಿ ಇವತ್ತು ಜನ ಕೇಳ್ತಿದ್ದಾರೆ. ಇವತ್ತು ಕಳೆದ ಚುನಾವಣೆಯಲ್ಲಿ ಏನು ಮಾಡಿದ್ರು 400ಕ್ಕಿಂತ ಹೆಚ್ಚು ನಮಗೆ ಸೀಟ್ ಬರ್ತದೆ ಅಂತ ಹೇಳಿ ಪ್ರಚಾರ ಮಾಡಿಕೊಂಡು ಅವರು ನಾವು ಹೋಗಿ ಇವತ್ತು ವಾಜಿದ್ ಅವರು ಹೇಳ್ದಂಗೆ ಬರೀ 25 ಅದು ವೋಟ್ ಚೋರಿ ಮಾಡಿಬಿಟ್ಟು 25 ಮತಗಳ ಅಂತರದಿಂದ ಇವತ್ತು ಸರ್ಕಾರವನ್ನು ಮಾಡಿಕೊಂಡಿದ್ದಾರೆ. ಅದು ಅವರೊಬ್ಬರದೇ ಬರಲಿಲ್ಲ, ಅವರ ಅಲಿಯನ್ಸ್ ಎಲ್ಲ ಸೇರಿ ಇವತ್ತು ಸರ್ಕಾರವನ್ನು ಮಾಡ್ತಾರೆ. ಇವತ್ತು ರಾಹುಲ್ ಗಾಂಧಿಯವರು ಒಂದು ಪ್ರಶ್ನೆ ಕೇಳಿದರು. ರಾಹುಲ್ ಗಾಂಧಿ ಸುಮ್ಮನೆ ಕೇಳಲಿಲ್ಲ, ಎಲ್ಲ ಮಾಧ್ಯಮದವ್ರನ್ನ ಕರೆಸಿಬಿಟ್ಟು ಎಲ್ಲ ಹೇಳಿದ್ರು ಮಹಾದೇವಪುರದಲ್ಲಿ ಏನಾಯ್ತದು. ನಮ್ಗೆ ಗೊತ್ತಿದೆ,
ಮಹದೇವಪುರದಲ್ಲಿ ಅಲ್ಲಿ ತನಕ ನಮ್ಮ ಅಭ್ಯರ್ಥಿ ಅವತ್ತು ಅವರು ಮುಂದೆ ಇದ್ದರು. 1 ಲಕ್ಷ ಇನ್ನು ಮುಂದೆ ಇದ್ದರು. ನಂತರ ಮಹದೇವಪುರ ಒಂದು ಕ್ಷೇತ್ರ ಎಣಿಕೆ ಮಾಡಿದ ಕೂಡಲೇ ಅವರು ಹಿಂದೆ ಹೋಗಿ ಇನ್ನು BJP ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಕೆಲಸಗಳನ್ನು ಮಾಡಿದರು. ಅಂದರೆ ಇಡೀ 7 ಕ್ಷೇತ್ರದಲ್ಲಿ ಸಮೇತ ನಾವು ಮುಂದೆ ಇದ್ದು ಒಂದೇ ಕ್ಷೇತ್ರ ಅದರಲ್ಲಿ ಸಮೇತ ನೀವು ಸರ್ವಜ್ಞ ನಗರದವರು, ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನನ್ನಿಂದಾಗಿ ಇಲ್ಲಿ ಕಾಂಗ್ರೆಸ್ ಇಲ್ಲ. ಇವತ್ತು ಕಾಂಗ್ರೆಸ್ಸು ಸರ್ವಜ್ಞನಲ್ಲಿ ಇರಬೇಕಾದ್ರೆ ಅದು ನಮ್ಮ ಕಾರ್ಯಕರ್ತರು ಮುಖಂಡರ ಕೆಲಸ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಯಾವುದೇ ಚುನಾವಣೆಯಲ್ಲಿ 2008ನೇ ಇಸವಿಯಿಂದ ಅದು ಲೋಕಸಭೆ ಇರ್ಬೋದು ಅಥವಾ ವಿಧಾನಸಭೆ ಇರ್ಬೋದು, ಎಲ್ಲ ಚುನಾವಣೆಯಲ್ಲಿ ಸಮೇತ ಸರ್ವಜ್ಞ ನಗರ ಕ್ಷೇತ್ರದ ಜನ ನಮ್ಮ ಪರವಾಗಿ ಓಟು ಕೊಡಬೇಕಾದ್ರೆ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ಕಾರಣ ಅಂತ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಪಕ್ಷ ಬೂತ್ ಲೆವೆಲಲ್ಲಿ ಇದೆ. ನಮ್ಮೊಂದಿಗೆ ಸಮೇತ ಚೋರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇವತ್ತು 2023ನೇ ಇಸವಿಯಲ್ಲಿ ನಮ್ಮಲ್ಲಿ ಎಲ್ಲಿ ವಾರ್ಡ್ಗಳಲ್ಲಿ ಬೂತ್ಗಳಲ್ಲಿ ಈ ಮನೆಯ ಮತದಾರರು ಹೆಸರುಗಳನ್ನ ಮನೆಯಲ್ಲಿರೋ ಹಿರಿಯವ್ರದ್ದು ಹೆಸರು ಮಾತ್ರ ಒಂದು ಬೂತಲ್ಲಿ ಇರ್ತದೆ. ಬಾಕಿ ಇರುವ ಹೆಸರುಗಳೆಲ್ಲ ಬೇರೆ ಅದೇ ಇದರಲ್ಲಿ ಬೇರೆ ವಾರ್ಡಲ್ಲಿ ಇರ್ತದೆ. ಜನ ಏನು ತಿಳ್ಕೊಳ್ತಾರೆ, ನಮಗೆ ಈ ಬೂತಲ್ಲಿ ಎಲ್ಲರೂ ಓಟಿದೆ ಅಂತ ಅಲ್ಲಿ ಹೋದರೆ ಬಹುಶಃ ಅವರು ಮತ ಹಾಕಿದ್ರೆ ವಾಪಸ್ ಹೋಗ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಮ್ಮ ಕಾರ್ಯಕರ್ತರು ಅತಿ ಬುದ್ಧಿವಂತರು, ನಮ್ಮ ಲೀಡ್ರುಗಳು ಓದಿದವರೇ. ನಮ್ಮವರು ಮನೆ ಹೋಗ್ಬಿಟ್ಟು ಅವ್ರಿಗೆ ಹೇಳ್ಕೊಟ್ರು ಏನಂದ್ರೆ ನಿಮ್ಮ ಬೂತು ಈ ಬೂತಲ್ಲಿ ಇಲ್ಲ, ನಿಮ್ಮ ಬೂತು ಬೇರೆ ಇದರಲ್ಲಿ ಇದೆ ಅಂತ ಹೇಳಿಕೊಟ್ಟು ಇವತ್ತು ನಾವು ಸಮೇತ ಎಲ್ಲ ಚುನಾವಣೆಯಲ್ಲಿ ಸಮೇತ ಸರ್ವಜ್ಞದಲ್ಲಿ ನಮ್ಮ ಬೂತ್ ಮಟ್ಟದಲ್ಲಿ ಸಮೇತ ಕೆಲಸ ಮಾಡ್ತಾರೆ. ಇನ್ನೊಂದು ಮುಖ್ಯ, ನಮ್ಮಲ್ಲಿ ನಾವು ದುಡ್ಡು ಕೊಟ್ಟುಬಿಟ್ಟು ಒಂದೇ ಒಂದು ಮತ ಸಮೇತ ತಗೊಳ್ಳಿಲ್ಲ. ನಾವು ಮತದಾರರಿಗೆ ದುಡ್ಡು ಕೊಡೋದಿಲ್ಲ, ಯಾವ ಮತದಾರರು ನಮ್ಮ ದುಡ್ಡು ಕಳೋದು ಇಲ್ಲ. ಯಾಕಂದ್ರೆ ಹೇಳ್ಬಿಟ್ರೆ ನಮ್ದು ಒಂದೇ ಒಂದು ಧ್ಯೇಯ, ಇದೊಂದು ಹಿಂದುಳಿದ ಕ್ಷೇತ್ರ, ಈ ಕ್ಷೇತ್ರನ ಅಭಿವೃದ್ಧಿಪಡಿಸಲಿಕ್ಕೆ ನಾವೆಲ್ಲರೂ ಸೇರಿ ಸತತವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ 2013ನೇ ಇಸವಿಯಿಂದ ನಮ್ಮ ಸಿದ್ದರಾಮಯ್ಯಜಿಯವರು ಅವತ್ತು ಒಳ್ಳೆ ನಮಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರು KPCC ಅಧ್ಯಕ್ಷರು ಸಮೇತ ಸಂಪೂರ್ಣವಾದ ಬೆಂಬಲ ಕೊಡ್ತಿದ್ರು. ಇವತ್ತು ನಾವು ಸಮೀಕ್ಷೆ ಮಾಡ್ತಾ ಇರೋದು ಇಡೀ 7 ಕೋಟಿ ಜನರ ಸಮೀಕ್ಷೆ ಮಾಡ್ತಾ ಇದ್ವಿ. ಒಂದು ಜಾತಿಯವ್ರ ಸಮೀಕ್ಷೆ ಮಾಡ್ತಾ ಇಲ್ಲ. ಇವತ್ತು ಪ್ರತಿಯೊಂದು ನಮ್ಮ ರಾಜ್ಯದಲ್ಲಿ ಯಾರು ಎಜುಕೇಷನಲ್ಲಿ, ಎಕನಾಮಿಕಲಿ, ಸೋಷಿಯಲಿ ಅಂದರೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಯಾರು ಹಿಂದೆ ಉಳಿದಿದ್ದಾರೆ ಎಂಬುದಾಗಿ ತಿಳ್ಕೊಳ್ಳಲಿಕ್ಕೆ ಈ ಸರ್ವೆ ಮಾಡಿದರೆ ಕೆಲವರು ಆ ಸರ್ವೆ ಬೇಡ ಅಂದ್ಬಿಟ್ಟು BJPಯವರು ಹೇಳ್ತಾರೆ. ಯಾಕೆ ಗೊತ್ತಾ, BJPಯವರಿಗೆ ಬಡವರ ವಿಚಾರದಲ್ಲಿ ಏನಿಲ್ಲ. ಅವರಿಗೆ ಎಲ್ಲ ಧರ್ಮದಲ್ಲಿರೋ ದುಡ್ಡಿರುವವರೇ ಅವ್ರ ಹತ್ರ ಇರಬೇಕೆ ಹೊರತು ದುಡ್ಡೇ ಮುಖ್ಯ ಅವ್ರಿಗಿಂತ. ಅವರು ದುಡ್ಡೇ ದೇವರು ಅವರಿಗೆ ಬಿಟ್ಟು ಜನರದ ಕಷ್ಟ ಕಾರ್ಪಣ್ಯಗಳನ್ನು ನೋಡುವಂಥ ಒಂದು ಮನಸ್ಸು ಅವರಿಗಿಲ್ಲ. ಇವತ್ತು ಅದನ್ನು ಮಾಡ್ತಾ ಇದ್ದಾರೆ. ಅದರಿಂದ ಒಂದು ಮಾತು ಹೇಳ್ತಾ ಇದ್ದೀನಿ, ಇವತ್ತು ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಇವತ್ತು ಪ್ರಜಾಪ್ರಭುತ್ವವನ್ನು ಉಳಿಸಿದರೆ ನಾವು ಇರ್ತೀವಿ. ಅದಕ್ಕೋಸ್ಕರವಾಗಿ ಬಟ್ ಇವರಿಗೆ ಮನು ಸಂಸ್ಕೃತಿ ಇವರು ಇದ್ದಾರಲ್ಲ, ಅವರು ಬರೀ ಹೆಸರಿಗೆ ಮಾತ್ರ ಇದು ಮಾಡ್ತಾರೆ. ಬೇರೆಯವರು ಬೇರೆ ಜಾತಿ ಹೆಸರು ಯಾಕಂದ್ರೆ ಬಿಟ್ಟರೆ ಈಗ ರಿಸರ್ವೇಷನ್ ಬಂದುಬಿಟ್ಟಿದೆ, ಯಾರಿಗಾದ್ರೂ ಒಂದು ಕೊಡಬೇಕು ಅಂದ್ಬಿಟ್ಟು ಕೊಡ್ತಾರೆ ಹೊರತು ಆ ಧರ್ಮ ಜಾತಿ ವಿಚಾರದಲ್ಲಿ ಅವ್ರಿಗೆ ಏನಾದರೂ ಇದ್ದಿದ್ದಾರೆ. 11 ವರ್ಷ ಆಗಿದೆ, ಒಂದೇ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಯಾವುದು ಕಾರ್ಯಕ್ರಮ ಕೊಡಲಿಲ್ಲ. ನಮ್ಮ ರಾಷ್ಟ್ರವನ್ನು, ನಮ್ಮ ರಾಜ್ಯವನ್ನು ಇವತ್ತು ಹಿಂದುಳಿದ ಇದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಜನ ಕಷ್ಟದಲ್ಲಿದ್ದಾರೆ. ಇವತ್ತು ಸಿದ್ದರಾಮಯ್ಯಜಿಯವರು, ನಮ್ಮ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು, ಎಲ್ಲ ಮಂತ್ರಿಮಂಡಲ ಸದಸ್ಯರು, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಸಮೇತ ಇವತ್ತು ನಾವು ಕೆಲಸ ಮಾಡ್ತಾ ಇದ್ವಿ. ಆರ್ಥಿಕವಾಗಿ ಬಹುಶಃ ಇವತ್ತು ನಮ್ಮ ಕಾಂಟ್ರಿಬ್ಯೂಷನು ಈ ಕೇಂದ್ರ ಸರ್ಕಾರಕ್ಕೆ ನಂಬರ್ 2 ಇಂಡಿಯಾ ದೇಶದಲ್ಲಿ ಇದ್ದೀವಿ. ಕೇಂದ್ರ ತೆರಿಗೆ ಕೊಡೋದು ವಿಚಾರದಲ್ಲಿ ನಾವು ನಂಬರ್ 2. ಅದೇ ಇದರಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ತಲಾ ಆದಾಯದಲ್ಲಿ ನಾವು ನಂಬರ್ 1 ಇದ್ದೀವಿ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯಜಿಯವರು ಮತ್ತೆಲ್ಲ ನಮ್ಮ ಮಂತ್ರಿಗಳು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಮಾತು ಹೇಳಿ ನೀವು. ಇದು ಬಾಜಿ BJPಯ ಶಾಸಕ ಅಂದ್ರೆ ಅವರು ಕಳ್ತನ ಮಾಡ್ತಕ್ಕಂಥ ಒಂದು ಪ್ರೂವ್ ಆಯಿತು ಕರ್ನಾಟಕದಲ್ಲಿ. ಇವತ್ತು ದೇಶದಲ್ಲಿ
ಮೋದಿ ಸರ್ಕಾರ ಬರಬೇಕಂದ್ರೆ ಚೋರಿ ಮಾಡಿ ಬಂದಿರತಕ್ಕಂಥದ್ದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಕೇವಲ 20-30 MP ಮಾತ್ರ ಅವ್ರಿಗೆ ನಾವು ತಗೊಂಡಿದ್ರೆ ಇವತ್ತು ಮೋದಿ ತಿರ್ಗಾ ವಾಪಸ್ ಪ್ರೈಮ್ ಮಿನಿಸ್ಟರ್ ಆಗ್ತಾ ಇರಲಿಲ್ಲ. ಬಂಧುಗಳೇ, ತಾವೆಲ್ಲ ಗಮನಿಸಿದ್ರೆ ಮಹಾರಾಷ್ಟ್ರದಲ್ಲಿ ಏನಾಯ್ತು? ಮಹಾರಾಷ್ಟ್ರದಲ್ಲಿ ನಮ್ಮ ಗಠಬಂಧನ ಯಾವುದೇ ಕಾರಣಕ್ಕೆ ಸೋಲಕ್ಕೆ ಸಾಧ್ಯ ಇರಲಿಲ್ಲ. ಸಾಹೇಬರು ಅಲ್ಲಿ ಇನ್ಚಾರ್ಜ್ ಸಾಹೇಬರು ಇದ್ರು, ಜಾರ್ಜ್ ಸಾಹೇಬರು ಮಾತಾಡ್ತಾರೆ. ಆದ್ರೆ ರಿಸಲ್ಟ್ ಬಂದಾಗ ತಾವು ನೋಡಿದ್ದೀರಿ ಯಾವ ರೀತಿ ಮ್ಯಾನಿಪುಲೇಟ್ ಮಾಡ್ತಾರೆ. 5 ಗಂಟೆಗೆ ಒಂದು ಮೆಸೇಜ್ ಕೊಡ್ತಾರೆ, ಅದಾದ ನಂತರ ವೆಬ್ಸೈಟ್ ಅಲ್ಲಿ ತಿರ್ಗಾ ಒಂದು ಫಿಗರ್ ಹಾಕ್ತಾರೆ, ಸಡನ್ ಆಗಿ ಲಕ್ಷಾಂತರ ವೋಟ್ ಆಡ್ ಮಾಡಿರ್ತಾರೆ. ಈ ಹುನ್ನಾರ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವು ಎಚ್ಚರಿಕೊಳ್ಬೇಕು. ಇವತ್ತು ಈ ಕ್ಷೇತ್ರದ ಸುಮಾರು 400 ಚಿಲ್ಲರೆ ಬೂತ್ ಇದೆ. ನಾವು ಇವತ್ತು BLAಗಳು ಮಾಡಿದ್ದೇವೆ. ಎಲ್ಲ BLA 2ಗಳು ನಮ್ಮ ಕರ್ತವ್ಯ. ಇವತ್ತು ಮುಂದಿನ ದಿವಸದಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಬರ್ತಾ ಇದೆ. GBA ಮಾಡಿದ್ದೇವೆ. ಈ ಭಾಗ ಬೆಂಗಳೂರು ಉತ್ತರ ಕಾರ್ಪೊರೇಷನ್ಗೆ ಬರ್ತದೆ. ಈ ಭಾಗದಲ್ಲಿ 8 ವಾರ್ಡ್ ಇತ್ತು, ಈಗ 16 ವಾರ್ಡ್ ಆಗಿದೆ. 16 ಕಾಂಗ್ರೆಸ್ನ ಸಿಪಾಯಿಗಳಿಗೆ ಒಂದು ಅವಕಾಶ ಮುಂದೆ ಸಿಗ್ತಕ್ಕಂಥ ಒಂದು ಅವಕಾಶ ಇದೆ. ಆದ್ರೆ ನಾವು ಹಗಲು ರಾತ್ರಿ ಕೆಲಸ ಮಾಡಿಕೊಂಡು, ಜಾರ್ಜ್ ಸಾಹೇಬ್ರು ಹಗಲು ರಾತ್ರಿ ಕೆಲಸ ಮಾಡಿ ನಮ್ಮ ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಕೊಂಡು ಮನೆಗೆ ನಾವು ಮಾಡಿದಾಗ ಇವತ್ತು ಚುನಾವಣೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ತಾವೆಲ್ಲ ನೋಡಿದ್ದೀರಾ. 1 ವೋಟಲ್ಲಿ ಶಾಸಕರಿಗೆ ಗೆದ್ದಿರ್ತಕ್ಕಂಥ ನಿದರ್ಶನ ಇದೆ. ಏನು 16 ಜನ ಆಕಾಂಕ್ಷಿಗಳು ನೀವು ಇದ್ದೀರಾ, ನೀವು ನಾಳೆಯಿಂದಾನೆ ಕೆಲಸ ಪ್ರಾರಂಭ ಮಾಡಬೇಕು. ನಿಮ್ಮ ವೋಟರ್ಸ್ನ ಚೆಕ್ ಮಾಡ್ಕೊಬೇಕು. ನಿಮ್ಮ ವಾರ್ಡಲ್ಲಿ ಎಷ್ಟು ಬೋಗಸ್ ವೋಟ್ ಇದೆ ಚೆಕ್ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿಲ್ಲ ಅಂದ್ರೆ ನಾಳೆ ನಾವು ಮಾಡ್ತಕ್ಕಂಥ ಕೆಲಸ, ಜಾರ್ಜ್ ಸಾಹೇಬರು ಕೊಡ್ತಕ್ಕಂಥ ಕೆಲಸ ಎಲ್ಲ ಪತನ ಆಗ್ಬಿಟ್ಟು. ये प्रोग्राम जो है नेशनल लेवल में चलने को है. करीब ये 2 महीने पहले हमारे विपक्ष के लीडर श्री राहुल गांधी जी बेंगलुरु में आकर ये प्रोग्राम को चालने दिए. फर्स्ट इब्तिदा वहां से हुई और ये जो प्रोग्राम चल रहा है ये पूरे नेशनल लेवल पर होने को है. सो क्या भी छपको नहीं है, सबके सामने आ गए. बीजेपी गवर्नमेंट वोट चोरी कर को आको है. सो खासकर हमारे बेंगलुरु सेंट्रल के अंदर, माधेपुरा के अंदर चोरी नहीं होती तो आज हमारे मंसूर अली खान लोकसभा में रहते थे. धोखे से, चोरी से आको ही. सो आप लोग देखते रहेंगे. आलंदा के अंदर कल जब SIT वाले जाको रेड मारे, जले सब काटा ले को जाको तालाब में फेंको ही. ये सब क्या है? ये किस्सा कैसा होगा अगर को बोले तो हमें हिम्मत से घर को कुफुल डालने को बैठ को ही ये उम्मीद के साथ अच्छा होता है. अगर को बोल को ये पीछे से खोद को ये चोर ये कर ले जाता ना, वैसा कर ले जा रही. अगर ऐसा नहीं रहता तो अब इन्होंने हमारे राहुल गांधी जी वजीर आजम हो रहे थे. इन्होंने पूरा चोरी से ये प्रोग्राम करने की वजह क्या करके बोले तो आदमी आपको मालूम होना इन्होंने क्या हिसाब से करके बोल को क्या आने वाले दिनों में आज ये खाली एक सरगना नगर को होगा है. इंशाल्लाह हमें वार्ड में घर को जाकर बोलते हैं कि वोट चोरी क्या होगा करके बोल को. ये क्या भी छपको नहीं है और हमें क्या भी डर को नहीं बोल रही. सब अंशाएं के सामने है, सबूत के साथ उठाकर रख डाली. इलेक्शन कमीशन भी उनका साथ दे रहा है. हमारे एरिया के अंदर जाट साहब ये काम होने नहीं दे रही. हमारे एरिया के अंदर हर बूथ प्रेसिडेंट, हर एक लीडर, हमारा पार्टी वर्कर जाग को है, यहाँ चोरी होने नहीं दे रही. अगर ये हिसाब से जाट साहब की पॉलिसी पूरे रियासत में होगी करके बोले तो इन्होंने जो प्लानिंग कर ले हुई चोरी कर को आगे बढ़ने का ये सिलसिला रुक गया था. इंशाल्लाह आज जो प्रोग्राम जो चल रहा है ये वोट चोरी का प्रोग्राम चल रहा है. ये बीजेपी की गवर्नमेंट वोटां चोरा को उनकी सरकार बनाए. ये सबको मालूम है कि बीजेपी की गवर्नमेंट क्या कर रही है. आगे भी वही काम करने की कोशिश कर रही है बीजेपी की गवर्नमेंट. यहाँ का महादेवपुरा का जो सेंट्रल जो इस बार इलेक्शन में जो मंसूर अली खान जो हारे थे 1,04,000 वोट करीब चोरा को ही वहाँ पर. वो सब देखने के बाद मालूम हुआ कि ये वोट चोरी कर इस बार भी यहाँ का बेंगलुरु सिटी का जो भी MP सारे पूरे वोट चोरी की तरफ से छाल को ही. ऐसा उनकी हर जगह उनकी मंशा वोच है कि इस बार भी सेंट्रल में फिर वोट चोरी करना और बैठना बोल को. इसके बाद ये हमारी कांग्रेस पार्टी ये सुरेंद्रनगर की तरफ से हमें सब के जाट साहब के इलाके की तरफ से हमें पूरे हमारी कांग्रेस पार्टी की तरफ से हमें यहाँ पर कर रही. इसके पहले भी
दो जगह कर को ही आज भी कर रहे हैं। यहाँ जो भी लोग यहाँ जमा होकर उन लोगों का मैं शुक्रिया अदा करता हूँ। नाजरीन, हमारी ये रिपोर्ट आपको कैसी लगी हमें ज़रूर इत्तला करें, और अभी तक आपने हमारा चैनल सब्सक्राइब नहीं किया है तो सब्सक्राइब कर लें और नीचे घंटी के बटन को दबाएं ताकि हर नोटिफिकेशन आप तक बराबर पहुंचे। शुक्रिया।